ನಾನು ಪತ್ರೊಡೆ ಮಾಡಲಿಕ್ಕೆ ಅದು ಎಲೆಯಲ್ಲಿ ಒರೆಸಿ ಪತ್ರೊಡೆ ಮಾಡ್ತಾರಲ್ಲ ಸ್ವೀಟ್, ಅದಕ್ಕೆ ಒಂದು ಅರ್ಧ ಸೇರು ಅಕ್ಕಿ ಹಾಕಿದ್ದೇನೆ, ಮತ್ತು 4-5 ಮೆಣಸು, ಕೊತ್ತಂಬರಿ, ಜೀರಿಗೆ, ಟರ್ಮರಿಕ್ ಪೌಡರ್, ಒಂದು 1/4 ಕಿಲೋ ಅಲ್ಲ ಸ್ವಲ್ಪ ಕಮ್ಮಿ ಬೆಲ್ಲ, ಒಂದು ಇಡೀ ತೆಂಗಿನಕಾಯಿ, ಮತ್ತು ಇದು ಕಟ್ ಸಾಂಬಾರು ಹಾಕಿದ್ದೇನೆ ಗೈಸ್. ನೋಡಿ ಗ್ರೈಂಡರ್ನಲ್ಲಿ ರುಬ್ತಾ ಇದೆ ನೋಡಿ ಗೈಸ್. ಈಗ ನಾನು ತೆಗಿತೇನೆ. ಹಿಟ್ಟು ರೆಡಿ ಆಗಿದೆ ನೋಡಿ, ಹಿಟ್ಟನ್ನು ತೆಗೆದಿದ್ದೇನೆ. ಅದಕ್ಕೆ ಉಪ್ಪು ಮತ್ತು ಹುಳಿ ಎಷ್ಟು ಬೇಕೋ ಅಷ್ಟು ಹಾಕಬೇಕು ನೋಡಿ. ಈಗ ನಾವು ಎಲೆಯಲ್ಲಿ ಅದನ್ನು ಮಾಡು ಗೈಸ್. ಈ ಎಲೆ ನೋಡಿ, ಈ ಎಲೆ ಇದರ ಮೇಲೆ ಹಿಟ್ಟನ್ನು ಹಾಕಬೇಕು, ಮತ್ತೆ ತೋರಿಸ್ತೇನೆ ನಾನು. ಅದರ ನಂತರ ನಾವು ಈ ಎಲೆಯನ್ನು ಹೀಗೆ ಇಡಬೇಕು. ಒಂದು ಆಚೆ ಸೈಡ್, ಒಂದು ಈಚೆ ಸೈಡ್, ಒಂದು 4 ಇಲ್ಲದ್ರೆ 5 ಎಲೆ ಇಡಬೇಕು ಗೈಸ್. ನೋಡಿ ಹೀಗೆ ಒರೆಸೋದು, ಸ್ವಲ್ಪ ಹಿಟ್ಟು ಹಿಡ್ಕೊಳ್ಳೋದು ಇಲ್ಲಿಯದು, ಮತ್ತು ತೆಳ್ಳಗಾಗಿ ನೋಡಿ ಇಷ್ಟು ಇಡೀ ಎಲೆಗೆ ನೋಡಿ ಒರೆಸಿ ಬಂದಿದ್ದೇನೆ. ಇಡೀ ಎಲೆಗೆ ಇದರ ಮೇಲೆ ಇದು ಹೀಗೆ ಉಂಟಲ್ಲ ಗೈಸ್, ಈ ಸೈಡ್ ಈ ಎಲೆಯನ್ನು ಹೀಗೆ ಇಡಬೇಕು, ಹೀಗೆ ನೋಡಿ ಹೀಗೆ ಇಡಬೇಕು. ಇದಕ್ಕೆ ಸಹ ಹಾಗೆ ಒರೆಸಬೇಕು ಗೈಸ್. ನೋಡಿ ನೋಡಿ ಗೈಸ್, ನೋಡಿ ಗೈಸ್, ತೆಳ್ಳಗೆ ಒರೆಸ್ಬೇಕು. ಒಂದು 3-4 ಎಲೆಯನ್ನು ಮೇಲೆ ಇಟ್ಟು ರೌಂಡಾಗಿ ಒರೆಸಿ ರೌಂಡಾಗಿ ಇದು ಫೋಲ್ಡ್ ಮಾಡಬೇಕು ನೋಡಿ ಗೈಸ್. ಕಾಣ್ತಾ ಇದೆಯಲ್ಲ ನೋಡಿ ಗೈಸ್. ಕಾಣ್ತಾ ಇದೆ ಅಲ್ಲ ಗೈಸ್? ಸರಿ, ಅದರದ್ದು ನಾರು ತೆಗಿಬೇಕು ಗೈಸ್, ದೊಡ್ಡ ಎಲೆದಾದರೆ ನೋಡಿ. ಈಗ ಇನ್ನೊಂದು ಎಲೆಯನ್ನು ಇಡ್ತೇನೆ, ಹಾಗೆ ಒಟ್ಟಿಗೆ 5 ಎಲೆ ಇಟ್ಟು ಮಾಡ್ತೇನೆ, ಮತ್ತು ರೌಂಡ್ ಮಾಡೋದು ತೋರಿಸ್ತೇನೆ ಫ್ರೆಂಡ್ಸ್. ಕಾಣ್ತಾ ಇದೆ ಅಲ್ಲ ರೌಂಡ್ ಮಾಡಿದ್ದು? ಒಂದು 5 ಎಲೆ ಒಂದು ಸಲ ಆ ಸೈಡ್, ಒಂದು ಸಲ ಈ ಸೈಡ್ ಎಲೆ ಇಟ್ಟು ಬರಬೇಕು. ಆಗ ತೋರಿಸಿದ್ದೇನೆಲ್ಲ, ರೌಂಡ್ ಮಾಡಿ ಇಟ್ಟು ಹೊರಗಿಂದ ಸಹ ಅದಕ್ಕೆ ಹಿಟ್ಟನ್ನು ಸವರಬೇಕು, ಒಳಗಿಂದ ಸಹ ಸವರಬೇಕು ಗೈಸ್. ನಾನಿಲ್ಲಿ ಸ್ಲ್ಯಾಪಿನ ಮೇಲೆ ಮಾಡಿದ್ದು ನೋಡಿ ಗೈಸ್. ಫ್ರೆಂಡ್ಸ್ ನೋಡಿ, ಒಂದು ಇಟ್ಟಿದ್ದೇನೆ, ಹಾಗೆ ಇನ್ನೊಂದು ಮಾಡಿದ್ದೇನೆ. ಒಂದು 2-3 ಮಾಡಿದ ನಂತರ ನಾನು ಎಲ್ಲ ಆದ ನಂತರ ತೋರಿಸ್ತೇನೆ, ಆಯಿತಾ? ನಾವು ಪಾತ್ರೆ ಒಳಗೆ ಇಟ್ಟಿದ್ದೇನೆ, ಈಗ ಬೇಯಿಸ್ಲಿಕ್ಕೆ ಇಡುವ ನೋಡಿ. ಇಟ್ಟಿದ್ದೇನೆ ನೋಡಿ, ಒಂದೊಂದಾಗಿ ನಾವೀಗ ಅದನ್ನು ಬೇಯಿಸ್ಲಿಕ್ಕೆ ಇಡುವ. ಬೆಂದ ನಂತರ ತೋರಿಸ್ತೇನೆ ಫ್ರೆಂಡ್ಸ್. ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಇದು ಅರ್ಧ ಗಂಟೆ ನಾನು ಹೊರಗೆ ಬೆಂಕಿಯಲ್ಲಿ ಮಾಡಿದ್ದು, ಬೇಯಿಸಿದ್ದು ರೆಡಿಯಾಗಿದೆ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಕಟ್ ಮಾಡಿ ಫ್ರೈ ಮಾಡೋದು ಹೇಗಂತ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.